Hello everyone, welcome to my channel Ayush Kriya Vlogs. Hope you all are doing good. One question now. ಯಾರಿಗೆಲ್ಲ ಈ ಮೇ ಆ್ಯಂಡ್ ಜೂನ್ ಮಂತ್ಸ್ ಅಂದರೆ ತುಂಬ ಸ್ಪೆಷಲ್ಲು? ನನಗಂತೂ ತುಂಬ ಸ್ಪೆಷಲ್ಲು. ಯಾಕೆ ಅಂತಂದರೆ ನನ್ನ ಫ್ಯಾಮ್ಲಿನಲ್ಲಿ ತುಂಬ ಜನದ್ದು ಬರ್ಡೇಸ್ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರೀಸ್ ಈ 2 ಮಂತ್ಸಲ್ಲೇ ಬರೋದು. ನೀವು ಆಲ್ರೆಡಿ ನೋಡಿರ್ತೀರ ಅಲ್ವಾ? ಅಮ್ಮದ ಬರ್ಡೇ ಆಯಿತು, ನನ್ನ ಚಿಕ್ಕಪ್ಪ ಚಿಕ್ಕಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತು. ಈಗ ನೀವು ನೋಡ್ತಾ ಇರೋ ಕ್ಲಿಪ್ಪಿಂಗ್ಸ್ ಬಂದು ನನ್ನ ಅತ್ತೆ ಮಾವದು ವೆಡ್ಡಿಂಗ್ ಆ್ಯನಿವರ್ಸರಿ. ನನ್ನ ಚಿಕ್ಕಪ್ಪ ಚಿಕ್ಕಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿ ನೆಕ್ಸ್ಟ್ ಡೇನೇ ಇವ್ರದ್ದು ಬರುತ್ತೆ. ಇಷ್ಟಕ್ಕೆ ಮುಗ್ದಿಲ್ಲ. ಮತ್ತೆ ನನ್ನ ಇನ್ನೊಂದು ಚಿಕ್ಕಪ್ಪ ಚಿಕ್ಕಮ್ಮ ಇದ್ದಾರೆ, ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿನೂ ಮೇನಲ್ಲೇನೆ. ಮೇನಲ್ಲಿ ಇಷ್ಟ ಆದರೆ ಇನ್ ಜೂನ್ ಬಂದರೆ ಫುಲ್ ಬರ್ಡೇಸ್. ಯಾರ್ಯಾರ್ದು ಅಂದರೆ ನನ್ನ ಮಗಳದು, ನನ್ನ ಅಪ್ಪ, ನನ್ನ ತಮ್ಮ, ಯಶು, ಮತ್ತೆ ಇನ್ನೊಂದು ತಂಗಿ, ಇನ್ನೊಂದು ಚಿಕ್ಕಪ್ಪ, ಇಷ್ಟು ಜನದ್ದು. ಹೇಗೋ ಒಬ್ರದಾದ್ಮೇಲೆ ಒಬ್ರದ್ದು ಪಾರ್ಟಿ ಇದ್ದೇ ಇರುತ್ತೆ. ಅದು ಮನೆಯಲ್ಲಾಗಿರ್ಬೋದು ಅಥವಾ ಆಚೆ ಆಗಿರ್ಬೋದು, ನೋ ಮ್ಯಾಟರ್. ಬಟ್ ಎಲ್ಲರೂ ಒಂದತ್ರ ಸೇರಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಲ್ವಾ, ಅದೇ ಅಲ್ಟಿಮೇಟ್ ಸಂತೋಷ ಅಂತ ನಾನು ಅನ್ಕೋತೀನಿ. ಬೇರೆ ಯಾರ್ಯಾರೆಲ್ಲ ಈ ಮೇ ಆ್ಯಂಡ್ ಜೂನಲ್ಲಿ ಬರ್ಡೇಸ್ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೋತಾ ಇದ್ದೀರೋ ಎಲ್ಲರಿಗೂ ನನ್ನ ಚಾನೆಲ್ ಕಡೆಯಿಂದ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಹಾರ್ಟಿ ವಿಶಸ್. ಎಲ್ಲರೂ ಆರೋಗ್ಯವಾಗಿ ಸಂತೋಷವಾಗಿರಿ. ಕಮಿಂಗ್ ಟು ದ ಪಾಯಿಂಟ್, ಇದು ನೀವು ನೋಡ್ತಾ ಇರೋದು ನನ್ನ ಅತ್ತೆ ಮಾವದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನು. ನಾವು ಇಲ್ಲೇ ಪಕ್ಕದಲ್ಲಿ ಹೊಸೂರು ಇದೆಯಲ್ವಾ, ಅಲ್ಲಿ ಡಿನ್ನರ್ಗೆ ಹೋಗಿದ್ವಿ, ಹೋಟೆಲ್ ಮಂಗಳಂ. ನಾವು ಸ್ವಲ್ಪ ರೀಚ್ ಆಗೋದು ಲೇಟ್ ಆಯಿತು, ಯಾಕಂದರೆ ಗಿಫ್ಟ್ಸ್ ತೊಗೊಳಕ್ಕೆ ಹೋಗಿದ್ವಿ. ನಾವು ಹೋಗೋ ಅಷ್ಟೊತ್ತಿಗೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತಿದ್ರು. ಸೊ ಆಲ್ರೆಡಿ 8:30 ಆಗಿಬಿಟ್ಟಿತ್ತು. ಅದಕ್ಕೆ ಫಸ್ಟು ಡಿನ್ನರ್ ಮುಗಿಸ್ಬಿಡೋಣ, ಆಮೇಲೆ ಸೆಲೆಬ್ರೇಷನ್ನು ಅಂತ ಎಲ್ಲ ಆರ್ಡರ್ ಮಾಡಿ ಊಟ ಮಾಡ್ತಾ ಇದ್ವಿ. ನಮಗೆ ಇದು ಹತ್ರ ಆಗುತ್ತೆ, ಪ್ಲಸ್ ಇಲ್ಲಿ ಫುಡ್ಡು ಚೆನ್ನಾಗಿರುತ್ತೆ ಅಂತ ಈ ಹೋಟೆಲ್ ನಾವು ಪ್ರಿಫರ್ ಮಾಡಿದ್ವಿ. ಅವತ್ತು ಈವ್ನಿಂಗ್ ವೆದರ್ ಕಂಡೀಷನ್ ಅಂತೂ ತುಂಬ ಚೆನ್ನಾಗಿತ್ತು. ಹನಿ ಮಳೆ ಬರ್ತಿತ್ತು. ಸೊ ಮಳೆನಲ್ಲಿ ಜರ್ನಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ. ನನಗಂತೂ ಲಾಂಗ್ ಡ್ರೈವ್ ಹೋಗೋಕ್ಕೆ ತುಂಬ ಇಷ್ಟ. ಏನು ಗೊತ್ತಾ, ನಮ್ಮ ಕುಟುಂಬ ಸ್ವಲ್ಪ ದೊಡ್ಡ ಕುಟುಂಬ ಅಂತ ಹೇಳ್ಬೋದು. ನನಗೆ 5 ಚಿಕ್ಕಪ್ಪಂದಿರು, 3 ಅತ್ತೆಂದಿರು. ಈಗ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊಳ್ತಾ ಇರೋದು ನನ್ನ ಲಾಸ್ಟ್ ಅತ್ತೆ, ಅಂದರೆ ನನ್ನ ಅಪ್ಪನ ಸ್ವಂತ ತಂಗಿ. ಆ್ಯಂಡ್ ವೈಟ್ ಶರ್ಟಲ್ಲಿ ಅಲ್ಲಿ ನೋಡ್ತಿದ್ದೀರಲ್ಲ, ಅವರು ನನ್ನ ಚಿಕ್ಕಪ್ಪ ಆಗಬೇಕು, ಲಾಸ್ಟ್ ಚಿಕ್ಕಪ್ಪ. ಅವರು ಓಶೋ ಲವರ್ ಮತ್ತು ಫಾಲೋವರ್. ಅವ್ರು ಮಾತ್ರ ಅಲ್ಲ, ನಮ್ಮ ಫ್ಯಾಮಿಲಿಲಿ ಎಲ್ಲರಿಗೂ ಅಷ್ಟೇ ಓಶೋ ಅಂದರೆ ತುಂಬ ಇಷ್ಟ. ಇಲ್ಲಿ ನೋಡಿ, ಭೀಮ್, ಹನಿ, ಚಿನ್ನ ಎಷ್ಟೊಂದು ಆಟ ಆಡ್ತಾ ಇದ್ದಾರೆ. ಚಿನ್ನ ಮಾತ್ರ ಇದ್ದಾನೆ, ರನ್ನ ಎಲ್ಲಿ ಅನ್ಕೋತಾ ಇದ್ದೀರಾ? ರನ್ನ ಬಂದಿಲ್ಲ, ಒಂದು ಸ್ವಲ್ಪ ಡಲ್ ಆಗಿದ್ದ, ಅದಕ್ಕೆ ರೇಣು ಮಮ್ಮಿ ಮನೆಯಲ್ಲೇ ಸ್ಟೇ ಮಾಡಿದ್ದಾರೆ ಅವನನ್ನು ನೋಡಿಕೊಂಡು. ಊಟ ಮಾಡಿಬಿಟ್ಟು ಇನ್ನು ಸ್ವಲ್ಪ ಫುಡ್ಸ್ ಆರ್ಡರ್ ಮಾಡಬೇಕಾಗಿತ್ತು, ಯಾಕಂದರೆ ನನ್ನ ಹಸ್ಬೆಂಡ್ ಬಂದಿಲ್ಲ. ಆಮೇಲೆ ನನ್ನ ಅಪ್ಪ ಅಮ್ಮಗೆ ಎಲ್ಲರಿಗೂ ಸ್ವಲ್ಪ ಫುಡ್ ಹಾಗೆ ಆರ್ಡರ್ ಮಾಡಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ, ಇವಾಗ ಸೆಲೆಬ್ರೇಷನ್ ನೋಡೋಣ. ನನ್ನ ಅತ್ತೆ ಮದುವೆ ಆಗಿರೋದು ತನ್ನ ಸೋದರತ್ತೆ ಮಗನ್ನೇನೆ. ಅವ್ರಿಗೆ 2 ಗಂಡು ಮಕ್ಕಳು, ಒಬ್ಬ ದಮ್ಮದಸ್ಸಿ ಆ್ಯಂಡ್ ಸುಜೀವ್ ಬೋಧ್ ಅಂತ. ಇಬ್ರುನು ಲಾಯರ್ಸೇನೆ. 4th ಇಯರ್ ದೊಡ್ಡವನು, 2ನೇವನು ಈಗ ಫಸ್ಟ್ ಇಯರ್ LLB ಮಾಡ್ತಿದ್ದಾನೆ.
ಏನು ಗೊತ್ತಾ, ಯಾರಿಗಾದ್ರೂ ಗಿಫ್ಟ್ ಕೊಡಬೇಕಾದ್ರೆ ಕೆಲವು ಥಿಂಗ್ಸ್ನ ಕೊಡಬಾರ್ದಂತೆ. ಅದರಲ್ಲಿ ವಾಚು ಒಂದಂತೆ. ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ನನ್ನ ತಮ್ಮ ಕಾಂಪನ್ಸೇಟ್ ಆಗೋ ಥರ ಸೊ ದುಡ್ಡನ್ನ ಎತ್ತಿ ನನ್ನ ಅತ್ತೆ ಕೈಯಿಂದ ಕೊಟ್ಟು ನನಗೆ ಕೊಡಿಸ್ತಾ ಇದ್ದಾನೆ. ಮೋರ್ ಓವರ್ ನನ್ನ ಅತ್ತೆಗೆ ವಾಚ್ ಅಂದರೆ ತುಂಬ ಇಷ್ಟ. ಮಾಮಾಗೆ ಹೇಳಿದ್ರಂತೆ ನನಗೆ ಸಿಲ್ವರ್ ವಾಚ್ ಬೇಕು ಅಂತ. ನಾನು ಸಿಲ್ವರ್ ಕಲರ್ ಕೊಟ್ಟೆ. ಸೊ ಅವ್ರಿಗೆ ತುಂಬ ಖುಷಿ ಆಗ್ಬಿಡ್ತು. ವಾಟ್ ಎವರ್ ಮೈಂಡ್ ವಾಯ್ಸಲ್ಲಿ ನಾ ಕುಮುದ ಹ್ಯಾಪಿ ಅನ್ನಜ್ಜಿ ಅಂದಂಗಿತ್ತು. ವೆಂಕಿ ಅಣ್ಣ ಇದಾರಲ್ವಾ, ಭೀಮವ್ರಪ್ಪ, ಅವರೂ ಪರಶುಮಾಮ ಇಬ್ರು ಅಣ್ಣ ತಮ್ಮಂದಿರು. ನಾವಿಬ್ಬರೇ ಕೂತಿದ್ದೀವಲ್ವಾ, ಮಿಕ್ಕಿದವರೆಲ್ಲ ಎಲ್ಲಿ ಅಂತಂದರೆ ಅಲ್ಲಿ IPL ಮ್ಯಾಚ್ ನಡೀತಾ ಇತ್ತು. ರೆಸ್ಟೋರೆಂಟಲ್ಲಿ ಟೆಲಿಕಾಸ್ಟ್ ಆಗ್ತಾ ಇತ್ತು. ಸೊ ನೋಡಿ, ಎಲ್ಲ ಹೋಗಿ ಅಲ್ಲಿ ಗುಂಪುಗೂಡ್ಬಿಟ್ಟಿದ್ದಾರೆ. ಓಕೆ ಗಾಯ್ಸ್, ಇಲ್ಲಿಗೆ ನಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೋಪ್ ಯು ಆಲ್ ಎಂಜಾಯ್ಡ್ ಇಟ್. ಇಫ್ ಯು ಲೈಕ್ ಇಟ್, ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Signing off from you all. See you in next video. Take care. Bye bye.